ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 24ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 24. ಯೋಂತ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಅನುವಾದ: ಯಾವ ಪುರುಷನು ಬ್ರಹ್ಮನಿಗಿಂತ ಬೇರೆ ಯಾವುದೂ ಇಲ್ಲವೇ ಇಲ್ಲವೆಂದು ನಿಶ್ಚಯ ಮಾಡಿ ಸಮಷ್ಟಿ ಅಂತರಾತ್ಮನಲ್ಲಿಯೇ ಸುಖವುಳ್ಳವನಾಗಿದ್ದಾನೋ, ಆತ್ಮನಲ್ಲಿಯೇ ರಮಿಸುವವನಾಗಿದ್ದಾನೋ, ಹಾಗೂ ಯಾರು ಆತ್ಮನಲ್ಲಿಯೇ ಜ್ಞಾನವುಳ್ಳವನಾಗಿದ್ದಾನೋ ಅವನು ಸಚ್ಚಿದಾನಂದ ಘನನಾದ ಪರಬ್ರಹ್ಮ ಪರಮಾತ್ಮನ ಜೊತೆಯಲ್ಲಿ ಏಕೀಭಾವವನ್ನು ಪಡೆದ ಸಾಂಖ್ಯಯೋಗಿಯು ಶಾಂತ ಬ್ರಹ್ಮನನ್ನು ಪಡೆಯುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಒಂದು ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಲ್ವಾ, ಹೊರಗಡೆ ಇರುವಂಥ ವಿಷಯ ಭೋಗಗಳನ್ನು ಕ್ಷಣಿಕ ಅಂತ ತಿಳ್ಕೊಂಡು, ಮತ್ತು ಅದೆಲ್ಲ ದುಃಖಕ್ಕೆ ಕಾರಣ, ನಮಗೆ ಏನೇನು ನಮಗೆ ದುಃಖಗಳಿದೆಯೋ ಅದಕ್ಕೆಲ್ಲ ಕಾರಣ ಈ ವಿಷಯ ಭೋಗಗಳೇ ಅನ್ನೋದೆಲ್ಲ ತಿಳ್ಕೊಂಡ ಮೇಲೆ, ಮತ್ತು ಆಸಕ್ತಿಯನ್ನು ಬಿಟ್ಟು, ಇದ್ರ ಬಗ್ಗೆ ಎಲ್ಲ ವಿಷಯ ಭೋಗಗಳೆಲ್ಲ ಆಸಕ್ತಿಯನ್ನು ಬಿಟ್ಟು ಯಾರು ಕಾಮ ಕ್ರೋಧದ ಮೇಲೆ ವಿಜಯವನ್ನು ಪಡೆದಿರ್ತಾನೋ, ಅಂದರೆ ಈ ವಿಷಯಗಳೆಲ್ಲ ನಾವು ಓದ ಭಾಗದಲ್ಲಿ ತಿಳ್ಕೊಂಡ್ವಿ, ಯಾರು ಈ ವಿಷಯದ ಬಗ್ಗೆ ತಿಳ್ಕೊಂಡು ಅದರಲ್ಲಿ ಆಸಕ್ತಿಯನ್ನು ಇಟ್ಕೊಳ್ಳದೆ, ಅಂದರೆ ಅವನು ಒಳಗಡೆಯಿಂದನೇ ಅದರಲ್ಲಿ ವಿರಕ್ತಿಯನ್ನು ಪಡ್ಕೊಂಬಿಟ್ಟಿರ್ತಾನೆ, ಕಾಮ ಕ್ರೋಧದ ಮೇಲೆ ಅವನು ವಿಜಯವನ್ನು ಪಡೆದಿರ್ತಾನೆ ಅಂತೆಲ್ಲ ತಿಳ್ಕೊಂಡಿದ್ವಲ್ವಾ. ಅಂಥ ಸಾಂಖ್ಯಯೋಗಿಯ ಅಂತಿಮ ಸ್ಥಿತಿ ಏನು, ಅವನು ಇದನ್ನೆಲ್ಲ ಮಾಡಿದಾಗ ಅವನಿಗೇನು ಫಲ ಸಿಗುತ್ತೆ ಅದರ ವರ್ಣನೆಯನ್ನು ಈಗ ಮಾಡ್ತಾ ಇದ್ದಾನೆ. ಈ ರೀತಿ ಎಲ್ಲ ನಾವು ವಿಜಯವನ್ನು ಪಡ್ಕೊಂಡ ಮೇಲೆ ನಮಗೇನಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಹೇಳ್ತಾನೆ. ಯಾವ ಒಬ್ಬ ಮನುಷ್ಯ ಬ್ರಹ್ಮನಿಗಿಂತ ಬೇರೆ ಇನ್ಯಾವುದೂ ಇಲ್ಲವೇ ಇಲ್ಲ ಈ ಜಗತ್ತಲ್ಲಿ ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಈ ಇಡೀ ಸಮಷ್ಟಿ ಅಂತ ಏನಿದೆಯೋ ಆ ಅಂತರಾತ್ಮನಲ್ಲೇ ಸುಖ ಇರುತ್ತೆ ಅನ್ನೋದು ತಿಳ್ಕೊಂಡಿರ್ತಾನೆ, ಅದರಲ್ಲಿ ಅವನು ಸುಖ ಪಡ್ತಾ ಇರ್ತಾನೆ ಕೂಡ. ಇಡೀ ಬ್ರಹ್ಮಾಂಡ, ಈ ಸೃಷ್ಟಿ ಏನಿದೆಯೋ ಅದೇ ಅಂತರಾತ್ಮ, ಸಮಷ್ಟಿ ಅಂತರಾತ್ಮ ಅಂತ ಹೇಳ್ತಾರೆ. ಅದರಲ್ಲಿ ಸುಖ ಇದೆ ಅನ್ನೋದು ಗೊತ್ತಾಗಿರುತ್ತೆ, ಮತ್ತು ಅದನ್ನು ಅವನು ಅನುಭವಿಸ್ತಾ ಇರ್ತಾನೆ ಕೂಡ, ಮತ್ತು ಆತ್ಮನಲ್ಲೇ ರಮಿಸ್ತಾ ಇರ್ತಾನೆ. ಮತ್ತು ಯಾರು ಆತ್ಮನ ಒಂದು ಜ್ಞಾನವನ್ನು ಪಡ್ಕೊಂಡಿರ್ತಾನೋ ಅವನೇನು ಮಾಡ್ತಾನೆ, ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನ ಜೊತೆಯಲ್ಲಿ ಏಕೀಭಾವವನ್ನು ಪಡ್ಕೊಂಡಿರುವಂಥ ಸಾಂಖ್ಯಯೋಗಿ ಶಾಂತ ಬ್ರಹ್ಮನನ್ನು ಪಡಿತಾನೆ. ಈಗ ನೋಡಿ, ಈ ವಿಚಾರಗಳೆಲ್ಲ ನಮಗೆ ಗೊತ್ತಾಗ್ಬಿಡ್ತು, ನಮ್ಮ ಮನಸ್ಸಲ್ಲಿ ಅದು ಕರೆಕ್ಟಾಗಿ ಕೂತ್ಕೋಬೇಕು, ನಮ್ಮ ಬುದ್ಧಿಯಲ್ಲಿ ಅದು ಕರೆಕ್ಟಾಗಿ ಕೂತ್ಕೋಬೇಕು. ಈಗ ಬರೀ ಮೇಲ್ಮೇಲೆ ತಿಳ್ಕೊಳ್ಳೋದೇ ಬೇರೆ, ಅದನ್ನು ಡೀಪಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ. ಅರ್ಥ ಮಾಡಿಕೊಂಡು ನಮ್ಮ ತಲೆನಲ್ಲಿ ಅದು ಉಳಿಯುತ್ತಲ್ಲ, ನನಗೆ ಗೊತ್ತಾಗಬೇಕು, ಅದು ಪರ್ಫೆಕ್ಟ್ ಆಗಬೇಕು ನನ್ನ ಒಳಗಡೆ, ಆಗ ಮಾತ್ರ ಅದು ನಮ್ಮ ಕಾರ್ಯರೂಪಕ್ಕೆ ಬರುವಂಥದ್ದು. ಆಯಿತಾ? ಬರೀ ಕೇಳಿದ ತಕ್ಷಣ ಯಾವುದು ಬಂದ್ಬಿಡೋದಿಲ್ಲ, ಕೇಳಿ ಅದು ನಮ್ಮ ಒಳಗಡೆ ಅರ್ಥ ಆಗಿ ಅದು ಆಳಕ್ಕೆ ಇಳಿಬೇಕು, ನಮ್ಮ ಹೃದಯದ ಅಂತರ ಆಳಕ್ಕೆ ಇಳಿಬೇಕು ಅದು. ಆವಾಗ ಆ ವಿಷಯ ನಮಗೆ ಗೊತ್ತಾಗಿ ಆ ರೀತಿ ನಾವು ನಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಆಯಿತಾ? ಇಲ್ಲಿ ಯಾವ ಮನುಷ್ಯನಿಗೆ ಈ ಇಡೀ ಜಗತ್ತು ಭಗವಂತ ಅಲ್ಲದೆ ಬೇರೆ ಏನೂ ಅಲ್ಲ ಅನ್ನೋದು ಗೊತ್ತಾಗಿರುತ್ತೋ ಅವನು ಆತ್ಮನಲ್ಲೇ ರಮಿಸ್ತಾ ಇರ್ತಾನೆ, ಆತ್ಮದ ಜ್ಞಾನ ಇರುವಂಥವನಾಗಿರ್ತಾನೆ. ಸೊ ಅದರಿಂದ ಅವನು ಆ ಭಗವಂತನಲ್ಲೇ ಒಂದಾಗಿರ್ತಾನೆ, ಅದರಲ್ಲೇ ಮುಳುಗೋಗಿರ್ತಾನೆ ಅವನು. ಸೊ ಆಗ ಅವನಿಗೆ ಆ ಒಂದು ಶಾಂತಿಯ ಅನುಭವ ಆಗುತ್ತಲ್ಲ, ಅದನ್ನೇ ಶಾಂತ ಬ್ರಹ್ಮನನ್ನು ಪಡೆಯೋದು ಅಂತ ಹೇಳೋದು. ಈಗ ಯಾರು ಪಡ್ಕೊಳ್ತಾರೆ ಅಂತಂದರೆ, ಯಾರು ಇದನ್ನೆಲ್ಲ ಸಾಧನೆ ಮಾಡ್ಕೊಂಡಿರ್ತಾನೋ ಅಂಥ ಸಾಂಖ್ಯಯೋಗಿ ಇದನ್ನು ಪಡ್ಕೊಂಡಿರ್ತಾನೆ. ಈಗ ಈ ವಿಷಯಗಳನ್ನು ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆಯಾ? ಭಕ್ತಿ ಅಂತಂದರೆ, ಅಂದರೆ ಭಗವಂತನನ್ನು ಪಡೆಯೋದು ಅಂತಂದರೆ ನಾವೇನೋ ಒಂದು ಫಿಸಿಕಲಾಗಿ ಏನೋ ಒಂದು ಮಾಡಿಬಿಟ್ರೆ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಫಿಸಿಕಲಾಗಿ ಏನು ಮಾಡ್ತೀವೋ, ಹೊರಗಡೆಯಿಂದ ಏನು ಮಾಡ್ತೀವೋ ಅದೆಲ್ಲ ಸ್ಟಾರ್ಟಿಂಗ್ ನಾವು ಮಾಡಬೇಕಾಗಿರುವಂಥದ್ದು ತಿಳುವಳಿಕೆ, ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಅದರಲ್ಲೂ ತತ್ವಜ್ಞಾನ ತಿಳ್ಕೊಳ್ಳೋದು ಅಂತಂದರೆ ತುಂಬ ಇಂಪಾರ್ಟೆಂಟು. ಅದನ್ನು ತಿಳ್ಕೊಂಡಾಗ ಬಾಹ್ಯಾಚರಣೆಗಳಿಗಿಂತ ನಾವು ಆಂತರಿಕವಾಗಿ ಮಾಡುವಂಥ ಸಾಧನೆಗಳು ಬೇಕಾದಷ್ಟಿರುತ್ತೆ. ನಮ್ಮ ಒಳಗಡೆ ಇರುವಂಥದ್ದನ್ನೆಲ್ಲ ಬಿಡ್ತಾ ಹೋಗ್ಬೇಕು. ನಾವು ಏನೇನು ತುಂಬಿಸ್ಕೊಂಡಿದ್ದೀವೋ ಅದನ್ನೆಲ್ಲ ಒಂದೊಂದಾಗಿ ಖಾಲಿ ಮಾಡಬೇಕು. ನಮ್ಮಲ್ಲಿರುವಂಥ ದುರ್ಗುಣಗಳೆಲ್ಲ ಹೋಗಬೇಕು, ನನ್ನಲ್ಲಿರುವಂಥ ನಡವಳಿಕೆಗಳು ಚೇಂಜ್ ಆಗಬೇಕು.
ಮೊದಲಿಗೆ ನನ್ನಲ್ಲಿರುವಂಥ ಅರಿವು ಅನ್ನೋದೇನಿದೆಯೋ ಅದು ಹೆಚ್ಚಾಗಬೇಕು. ಅಂದರೆ ಭಗವಂತನ ವಿಷಯದಲ್ಲಿ ಯಾವುದು ಸರಿಯಾಗಿದೆಯೋ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಷ್ಟು ದಿವಸ ನಮ್ಮ ತಲೆಯಲ್ಲಿ ಜ್ಞಾನ ಇರಲಿಲ್ವಾ? ಎಲ್ಲ ಭ್ರಮೆನಲ್ಲಿದ್ದೀವಿ ಅಷ್ಟೇ. ಭ್ರಮೆನಲ್ಲಿ ಏನು ತಿಳ್ಕೊಂಡಿರ್ತೀವೋ ಅದು ನಿಜವಾಗ್ಲೂ ಜ್ಞಾನ ಅಲ್ವೇ ಅಲ್ಲ. ಈ ಕನಸಲ್ಲಿ ನಾವು ಏನೆಲ್ಲ ಕಾಣ್ತೀವೋ ಏನೆಲ್ಲ ತಿಳ್ಕೊಳ್ತೀವೋ ಅದು ನಿಜ ಆಗುತ್ತಾ? ಇಲ್ಲ, ಅದು ಕನಸು ಅಷ್ಟೇ. ಕನಸು ಮುಗಿದ ಮೇಲೆ ನಮಗೆ ಎಚ್ಚರಿಕೆ ಆದಾಗ ತಿಳುವಳಿಕೆ ಏನು ಬರುತ್ತೋ ಅದು ಇದು ಕರೆಕ್ಟಾಗಿದೆ, ನಾನು ಯೋಚನೆ ಮಾಡ್ತಾ ಇರೋದು, ಅಯ್ಯೋ ಕನಸಲ್ಲಿ ನಾನು ಏನೇನೋ ಅಂದ್ಕೊಂಬಿಟ್ನಲ್ಲ ಅಂತ ಅಂದ್ಕೊಳ್ತೀವಿ ತಾನೇ. ಆ ರೀತಿಯೇ ಎಲ್ಲಿವರೆಗೆ ನಮಗೆ ಸರಿಯಾಗಿ ನಾವು ಜ್ಞಾನ ಅರಿವು ತಿಳ್ಕೊಂಡಿಲ್ವೋ ಅಲ್ಲಿವರೆಗೂ ಭ್ರಮೆನಲ್ಲಿ ಇರ್ತೀವಿ ಅಂತ ಅರ್ಥ. ಆ ಭ್ರಮೆನಲ್ಲಿ ಏನೇನೆಲ್ಲ ತಿಳ್ಕೊಂಡಿರ್ತೀವೋ ಅದು ಯಾವುದು ಕೂಡ ಸತ್ಯ ಅಲ್ವೇ ಅಲ್ಲ. ಅದು ಭ್ರಮೆ ಅಂದಮೇಲೆ ಅದು ಸತ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿರುವಂಥದ್ದು. ಅದರಿಂದ ಹೊರಗಡೆ ಬರಬೇಕು. ಅದರಿಂದ ಹೊರಗಡೆ ಬಂದು ನಿಜವಾದ ಒಂದು ಜ್ಞಾನ ಅನ್ನೋದು ಏನಿದೆಯೋ ಅದನ್ನು ತಿಳ್ಕೊಂಡಾಗ ನಮಗೆ ಪರಮಶಾಂತಿ ಅನ್ನೋದು ಸಿಗುತ್ತೆ. ಆ ಭಗವಂತ ಅಂತಂದರೆ ಏನು ಅಥವಾ ಭಗವಂತನ ಪ್ರಾಪ್ತಿ ಅನ್ನೋದು ನಮಗಾಗುತ್ತೆ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಈಗ ಯಾವ ಮನುಷ್ಯ ಕಾಮ ಕ್ರೋಧ ಮತ್ತು ವಿಷಯ ಭೋಗಗಳೇನಿದೆಯೋ ಇದೆಲ್ಲವೂ ಕೂಡ ಕ್ಷಣಿಕ, ಇದು ನಮಗೆ ದುಃಖ ಕೊಡುವಂಥದ್ದೇ, ಇದು ಯಾವುದು ನಮಗೆ ಸಂತೋಷ ಆನಂದ ಶಾಂತಿ ನೆಮ್ಮದಿ ಇದನ್ನೆಲ್ಲ ಕೊಡೋದಿಲ್ಲ ಅನ್ನೋದೊಂದು ತಿಳ್ಕೊಂಡಿರ್ತಾನೋ ಅದನ್ನೆಲ್ಲ ಬಿಟ್ಬಿಡ್ತಾನೆ. ಈಗ ಗೊತ್ತಾದ್ಮೇಲೆ ಯಾಕೆ ಹಿಡ್ಕೊಳ್ತಾನವನು ಅಲ್ವಾ? ಈಗ ಅದರಿಂದ ಏನೂ ಸಿಗಲ್ಲ, ನಮಗೆ ದುಃಖನೇ ಸಿಗೋದು ಅಂದಮೇಲೆ ಅದನ್ನು ಬಿಟ್ಟುಬಿಡಬೇಕು ಅಂತ ಅರ್ಥ. ಈಗ ನಮಗೆ ತಿಳುವಳಿಕೆನೇ ಇಲ್ಲ ಅಂದರೆ ಬಿಡೋ ಮಾತು ಎಲ್ಲಿಂದ ಬರುತ್ತೆ? ಸೊ ಅದಕ್ಕೆ ಸತ್ಸಂಗಗಳು ಎಷ್ಟು ಇಂಪಾರ್ಟೆಂಟು ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ ನೋಡಿ. ನಮಗೆ ವಿಷಯಗಳು ಗೊತ್ತಿಲ್ಲ, ತತ್ವಗಳು ಗೊತ್ತಿಲ್ಲ, ಜ್ಞಾನ ಗೊತ್ತಿಲ್ಲ ಅಂತಂದರೆ ನಾವು ಇದನ್ನೆಲ್ಲ ತಿಳ್ಕೊಳ್ಳೋದು ಹೇಗೆ ಸಾಧ್ಯ ಆಗುತ್ತೆ? ಸೊ ಕಾಮ ಕ್ರೋಧಗಳ ಮೇಲೆ ಯಾರು ವಿಜಯವನ್ನು ಪಡೆದಿರ್ತಾನೋ ಅವನಿಗೆ ಏನು ಫಲ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅವನಿಗೆ ಭಗವಂತನೇ ಸಿಕ್ಬಿಡ್ತಾನೆ ಕೊನೆಗೆ. ಯಾವಾಗ ಅವನು ಇದನ್ನೆಲ್ಲ ಬಿಟ್ಟು ವೈರಾಗ್ಯವನ್ನು ಪಡ್ಕೊಳ್ತಾನೋ ಅವನ ಮನಸ್ಸು ಯಾವಾಗಲೂ ಭಗವಂತನಲ್ಲೇ ಇರುತ್ತೆ. ಆ ಭಗವಂತನ ವಿಷಯಗಳನ್ನು ತಿಳ್ಕೊಳ್ಳೋದ್ರಲ್ಲೇ ಅವನಿಗೆ ಆಸಕ್ತಿ ಇರುತ್ತೆ. ಆ ಭಗವಂತನಲ್ಲೇ ಅವನು ರಮಿಸ್ತಾ ಇರ್ತಾನೆ ಅಂತ ಹೇಳ್ತಾರೆ ನೋಡಿ. ಆ ರಮಿಸೋದು ಅಂತಂದರೆ ಏನು? ಅದರಲ್ಲಿ ಮುಳುಗೋಗೋದು ಅವನು. ಈಗ ನಮಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಆಸಕ್ತಿ ಇದ್ದಾಗ ಅದರಲ್ಲೇ ಮುಳುಗೋಗ್ತೀವಿ, ಅಂದರೆ ಆ ವಿಷಯದಲ್ಲಿ ನಾವು ರಮಿಸ್ತಾ ಇರ್ತೀವಿ. ಆದರೆ ಯಾವಾಗ ಭಗವಂತನ ವಿಷಯದಲ್ಲಿ ರಮಿಸುವಂಥದ್ದು ಬಂದ್ಬಿಡುತ್ತೋ ನಮಗೆ, ಆವಾಗ ಯಾವ ಥರದ ಕ್ಲೇಶಗಳೂ ಕೂಡ ನಮ್ಮನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇರೋದೇ ಇಲ್ಲ. ನಾವು ಆ ಶಾಂತ ಬ್ರಹ್ಮನನ್ನೇ ಪಡೆದು ಬಿಡ್ತೀವಿ ಅನ್ನೋದು ಇದರ ಅರ್ಥ. ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.